ಭಾರಿ ಗುಲ್ಬರ್ಗ ಬಂದಿಲ್ಲ ಕಂಪನಿ ಹುಚ್ಚೇಶ್ವರ ನಾಟಕ ಇಲ್ಲಿ ಬಂದಿಲ್ಲ. ಸಾಮಾಜಿಕ ನಾಟಕ ಯಾವುದು ಅಲ್ಲ ಇದು. ನಾ ಸಣ್ಣಗಿದ್ದಾಗ ಹುಚ್ಚೇಶ್ವರ ನಾಟಕ ಬಂದಿತ್ತು. ಎಲ್ಲಿ ಬಂದಿತ್ತು? ಅಲ್ಲಿ ನಾವು ನೋಡೀನಿ 2 ಸಾಲ. ಅವಾಗೂ ಮಂದಿ ಭಾರಿ ಇತ್ತು. ಈಗಾರೆ ಪೂರಾ ಆಯ್ತಾರ ಶನಿವಾರ ನೋಡಿ ನೀವು ಪೂರಾ ಫುಲ್ಲ ಈ ಟೈಪ್ ಎಂದೂ ಆಗಿಲ್ಲ. ಹಿಂಗದ ಏನ್ರಿ ಭಯಂಕರ ಭಾರಿ ಇದಾಗಿದೆ ಬಿಟ್ರೆ ಅದನ್ನು. ಆಯ್ತು ನಡಿಲ್ಲ ಅಂತಾರೆ, 1 ವರ್ಷ ಅಂತಾರಲ್ಲ, 1 ವರ್ಷ ನಡಿಬೇಕು. ನಾವು ನಾಟಕ ಪ್ರಿಯರು ಅವರು ನಾವೆಲ್ಲ. ನನ್ನ ಹೆಸರು ಸಂಕೇತ್ ಮಂಗಳೂರು ಅಂತೇಳಿ, ಮೂಲತಃ ಮಂಗಳೂರಿನವನು. ಈಗ ಈ ಕಡೆ ಅಂದರೆ ಉತ್ತರ ಕರ್ನಾಟಕಕ್ಕೆ ಬಂದು ಈಗಾಗಲೇ ಒಂದು 12-15 ವರ್ಷ ಆಯಿತು. ವೃತ್ತಿರಂಗ ಭೂಮಿಯಲ್ಲೇ ಇದ್ದೀನಿ ನಾನು. ಈ ಸಲ ನಾವು ಗುಲ್ಬರ್ಗಕ್ಕೆ ಬಹಳ ಒಂದು ಆಸೆ ಇಟ್ಕೊಂಡು ಬಂದಿದ್ದೀವಿ. ಭಾಳ ವರ್ಷಗಳ ನಂತರ ಕಲಬುರಗಿ ಊರಿನಲ್ಲಿ ಯಾವುದೂ ನಾಟಕ ಕಂಪ್ನಿಗಳು ಬಂದಿರಲಿಲ್ಲ. ಲಾಸ್ಟ್ನಲ್ಲಿ ಕೆಲವೊಂದು ಕಂಪ್ನಿಗಳಷ್ಟೇ ಬಂದು ಹೋಗಿತ್ತು. ಅದಾದಮೇಲೆ ಯಾವುದೂ ಕಂಪ್ನಿ ಕೂಡ ಬಂದಿರಲಿಲ್ಲ. ಹಾಗಾಗಿ ನಮ್ಮ ಎಲ್ಲ ಕಮತಿಗಿ ಕಂಪನಿಯ ಎಲ್ಲ ನಾವು ಕಲಾವಿದರು ಸೇರಿಕೊಂಡು ಇಲ್ಲ ಕಲಬುರಗಿ ಊರಿಗೆ ಒಂದು ಸಲ ನಾವು ನಾಟಕವನ್ನು ಆಡೋದಕ್ಕೆ ಹೋಗೋಣ. ಭಾಳ ವರ್ಷ ಆಯಿತು, ಅಲ್ಲಿ ಯಾವುದೂ ಕೂಡ ಕಂಪ್ನಿ ಬಂದಿಲ್ಲ ಅಂತೇಳಿ ಅಂದಾಗ ನಾವೆಲ್ಲರೂ ಕೂಡ ಈ ಒಂದು ಜಾಗದಲ್ಲಿ ಬಂದು ಅಭಿನಯಿಸ್ತಾ ಇದ್ದೀವಿ. ಇವತ್ತಿನ ಪ್ರಪ್ರಥಮ ನಮ್ಮ ಪ್ರದರ್ಶನ ನಡೆದಿದೆ. ಬಹಳಷ್ಟು ಜನರಿಂದ ಒಳ್ಳೆಯ ಪ್ರಶಂಸೆ ಕೂಡ ಸಿಕ್ಕಿದೆ. ಹೀಗೆ ಎಲ್ಲರ ಹತ್ರ ಕೂಡ ನಾವು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ನಮ್ಮ ಕಲಬುರಗಿಯ ಸಮಸ್ತ ಕಲಾಭಿಮಾನಿಗಳು ಈ ಒಂದು ನಾಟಕವನ್ನು ನೋಡೋದಕ್ಕೆ ಬನ್ನಿ. ಯಾಕಂದರೆ ನಮ್ಮ ನಾಟಕದಲ್ಲಿ ಅಶ್ಲೀಲ ಪದಗಳನ್ನು ನಾವು ಬಳಸೋದಿಲ್ಲ, ಅಶ್ಲೀಲ ಡ್ಯಾನ್ಸ್ಗಳನ್ನು ಮಾಡಿಸೋದಿಲ್ಲ. ಎಲ್ಲ ಹೆಣ್ಣುಮಕ್ಕಳು ಕೂಡ ಕೂತ್ಕೊಂಡು ನೋಡಬೇಕು ಅಂತ. ಈಗ ಅದು ಗೌರ್ಮೆಂಟ್ ವತಿಯಿಂದನೂ ಕೂಡ ಆಗಿದೆ. ಯಾಕಂತಂದರೆ ಈಗ ನಮಗೆ ವರ್ಷಕ್ಕೆ ಒಂದು ಸಲ ಅನುದಾನ ಅಂತ ಹೇಳ್ಬಿಟ್ಟು ನಮಗೆ ಗೌರ್ಮೆಂಟ್ನವ್ರು ಕೊಡ್ತಾ ಇದ್ದಾರೆ. ಸೊ ಈಗ ಒಳ್ಳೆ ರೀತಿಯಿಂದಾಗಿ ಹೆಣ್ಮಕ್ಳು ಕೂಡ ನಾಟಕ ನೋಡಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿ ಇರುತ್ತೆ. ಈ ಹೆಣ್ಮಕ್ಳು ನಾಟಕ ನೋಡೋದಕ್ಕೆ ಬಂದಾಗ ಈ ನಾವು ಅಶ್ಲೀಲ ಡ್ಯಾನ್ಸ್ಗಳನ್ನು ಆಡಿಸಿದ್ವಿ ಅಂತಂದಾಗ ಸೊ ಗೌರ್ಮೆಂಟ್ನವ್ರಿಗೆ ಆ ವಿಷಯ ಗೊತ್ತಾಗಿ ಅದಕ್ಕೋಸ್ಕರನೇ ಆಲ್ ಓವರ್ ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಡ್ಯಾನ್ಸ್ ಬ್ಯಾನ್ ಮಾಡಿದ್ದಾರೆ. ಸೊ ನಾವೇನಾದರೂ ಆಡಿದ್ವಿ ಅಂತಂದರೆ ವರ್ಷಕ್ಕೆ ಬರುವಂಥ ಅನುದಾನ ಕೂಡ ಕಟ್ಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳು ಕೂಡ ಈ ನಾಟಕವನ್ನು ನೋಡಬೇಕು, ಫ್ಯಾಮಿಲಿ ಸಮೇತರಾಗಿ ಬಂದು ನಾಟಕ ನೋಡಿದಾಗ ಈ ಕಲೆ ಉಳಿಯುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಅದ್ರ ಸರಿ ಹೌದೌದು. ಕಲಬುರಗಿ ಬಂದಿರೋದು ನಮ್ಗೆ ಭಾಳ ಸಂತೋಷ ಆಗಿದೆ. ಭಾಳ ವರ್ಷದ ನಂತರ ಒಂದು ನಾಟಕ ಮತ್ತೆ ವಾಪಸ್ ಬಂದಿದೆ. ಅವ್ರಿಗೂ ಕೂಡ ಭಾಳ ಸಂತೋಷ ಆಗಿದೆ. ಭಾಳ ವರ್ಷದ ತನಕ ಎಂಟರ್ಟೈನ್ಮೆಂಟ್ ಇರಲಿಲ್ಲ ಡ್ರಾಮಾದಲ್ಲಿ. ಹಾಗಾಗಿ ಈ ವರ್ಷ ನಾವು ಕಂಪ್ನಿ ತೊಗೊಂಡು ಬಂದಿದ್ದೀವಿ. ಅವ್ರಿಗೂ ಕೂಡ ಭಾಳ ಸಂತೋಷ ಆಗಿದೆ. ಈ ಫಸ್ಟ್ ನಡೆದಂಥ ನಮ್ಮ ಈ ನಾಟಕ ಗಂಡನಿಗೆ ತಕ್ಕ ಹೆಂಡತಿ ಅನ್ನೋ ನಾಟಕ ಎಲ್ಲರಿಗೂ ಕೂಡ ಭಾಳ ಇಷ್ಟ ಆಗಿದೆ. ಸಂತೋಷದಿಂದ ಎಲ್ಲರೂ ಕೂಡ ಫ್ಯಾಮಿಲಿ ಕರ್ಕೊಂಡು ಬರ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ನನ್ನ ಪತ್ತರ ಅಂತ, ನಮ್ಮದು ಬೆಳಗಾಂ ಜಿಲ್ಲಾ ಸವದತ್ತಿ ತಾಲೂಕು ಯರ್ಜರ್ವಿ ಅಂತ ಒಂದು ಹಳ್ಳಿ. ಕಮದಕಿ ಕಂಪ್ನಿಗೆ ನಾ ಬಂದು ಒಂದು 3 ವರ್ಷ ಆಯಿತು. ನಾನು ಕಾಮಿಡಿ ಪಾರ್ಟ್ ಮಾಡ್ತಾಯಿದ್ದೀನಿ. ಈ ನಾಟಕದಲ್ಲಿ ಉರುಗಪ್ಪನ ತಮ್ಮನ ಪಾತ್ರ ಮಾಡ್ತಾಯಿದ್ದೀನಿ. ನನ್ನ ಪಾತ್ರದ ಹೆಸರು ಖಡಾಮುಡಿ ಅಂತ ಪಾತ್ರದ ಹೆಸರು. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನಾಟಕವನ್ನು ನೋಡಿ. ಸಂಕೇತ ಅವರು ಹೇಳಿದ ಹಾಗೆ ನಮ್ಮ ನಾಟಕದಲ್ಲಿ ಯಾವುದೇ ಅಶ್ಲೀಲ ಸಂಭಾಷಣೆ, ಅಶ್ಲೀಲ ನೃತ್ಯ ಯಾವುದೂ ಇರೋದಿಲ್ಲ. ಪರಿಪೂರ್ಣತೆಯಿಂದ ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಕೂಡ ಬಂದು ನಾಟಕವನ್ನು ನೋಡಬೇಕು. ನೋಡೋ ಥರ ನಾವು ನಾಟಕವನ್ನು ಆಡ್ತಾಯಿದ್ದೀವಿ. ಜೊತೆಗೆ ಮಕ್ಕಳಿಗೋಸ್ಕರ ದುಡ್ಡು ಮಾಡೋದಲ್ಲ, ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದಲ್ಲ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅನ್ನೋ ಒಂದು ಸಂದೇಶವನ್ನು ನಾವು ನಾಟಕದ ಮೂಲಕ ಕೊಡ್ತಾಯಿದ್ದೀವಿ. ದಯವಿಟ್ಟು ಬನ್ನಿ, ಕುಟುಂಬ ಸಮೇತರಾಗಿ ಬಂದು ನಾಟಕವನ್ನು ನೋಡಿ. ಈ ಒಂದು ಕಮತಗಿ ಕಂಪ್ನಿ ನಮ್ಮ ಕಂಪ್ನಿ ಅಲ್ಲ, ನಿಮ್ಮ ಕಂಪ್ನಿ, ನಿಮ್ಮ ಕಲಬುರಗಿ ಜಿಲ್ಲೆಯ ಕಂಪ್ನಿ, ನಿಮ್ಮ ಮನೆ ಮಕ್ಕಳು ಅಂತ ತಿಳಿದು ನಮ್ಮನ್ನು ಆಶೀರ್ವಾದ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಕನಕಲಕ್ಷ್ಮಿ ಪಾಪು ಕಲ್ಲೂರು ಅಂತ. ಶ್ರೀ ಗುರು ಹೊಳೆಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ ಕಂಪನಿಯಲ್ಲಿ ನಾನು ಒಬ್ಬಳು ಕಲಾವಿದೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ಕಲಬುರಗಿ ಮಹಾನಗರದಲ್ಲಿ ಇಂದಿನಿಂದ ಅಂದರೆ 5 ಜೂನ್ 2025 2025ರಿಂದ ಅದ್ಧೂರಿಯಾಗಿ ಗಂಡನಿಗೆ ತಕ್ಕ ಹೆಂಡತಿ ಅನ್ನುವಂತಹ ನಾಟಕವನ್ನು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಈ ನಾಟಕದಲ್ಲಿ ನಾನು ಶರಾವತಿ ಅನ್ನೋ ಒಂದು ಪಾತ್ರವನ್ನು ನಿಭಾಯಿಸ್ತಾ ಇದ್ದೀನಿ. ಈ ಮುಂಚೆ ನಾನು ನಿಮಗೆ ಕನಕಲಕ್ಷ್ಮಿ ಶಿರ್ಸಿಯಾಗಿ ಪರಿಚಯ ಆಗಿದ್ದೆ. ಅಂದರೆ ಹವ್ಯಾಸಿ ರಂಗಭೂಮಿಯಲ್ಲಾಯಿತು, ವೃತ್ತಿ ರಂಗಭೂಮಿಯಲ್ಲಾಯಿತು, ನಾನು ಅನೇಕ ನಾಟಕಗಳನ್ನು ಪ್ರದರ್ಶನ ಮಾಡಿದ್ದೀನಿ. ಹಾಗೆ ಜನ ನನ್ನನ್ನು ಕಥಾನಾಯಕಿಯಾಗೂ ಸ್ವೀಕಾರ ಮಾಡಿದ್ದಾರೆ, ಖಳನಾಯಕಿಯಾಗೂ ಸ್ವೀಕಾರ ಮಾಡಿದ್ದಾರೆ. ಈ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ನಾನು ವೃತ್ತಿ ರಂಗಭೂಮಿಯಲ್ಲಿ ಅಭಿನಯ ಮಾಡೋದಕ್ಕೆ ಬಂದಿದ್ದೀನಿ. ಹಾಗಾಗಿ ನನಗೆ ತುಂಬ ಆಸೆ ಇದೆ. ಇಲ್ಲಿಯ ಜನ ನನ್ನನ್ನು ಕಥಾನಾಯಕಿಯಾಗಿ ಕೂಡ ಒಪ್ಕೊಳ್ತಾರೆ, ನನ್ನ ಪಾತ್ರವನ್ನು ಇಷ್ಟಪಡ್ತಾರೆ ಅಂತ ನಾನು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಹೇಗೆ ಇದನ್ನು ಈ ಪಾತ್ರನ ಜನ ಒಪ್ಕೊಳ್ತಾರೆ, ಅದ್ರ ಬಗ್ಗೆ ಅವ್ರ ಅಭಿಪ್ರಾಯ ಏನು ಹೇಳ್ತಾರೆ ತಿಳ್ಕೋಬೇಕು ಅನ್ನೋ ಕುತೂಹಲ ನನಗೂ ತುಂಬ ಇದೆ. ಹಾಗಾಗಿ ದಯವಿಟ್ಟು
ಕಾಮಿಡಿ ಶೋನಾ? ಇಲ್ಲ ಮಜಾ ಭಾರತದಲ್ಲಿ ನಾನು ಮಾಡಿಲ್ಲ, ನನ್ನ ತಂಗಿ ಆ್ಯಕ್ಟ್ ಮಾಡ್ತಾರೆ. ಶುಭಲಕ್ಷ್ಮಿ ಶಿರ್ಸಿ ಅಂತ, ಅವರು ಮಜಾ ಭಾರತದಲ್ಲಿ ಕಾಮಿಡಿ ಕಿಲಾಡಿಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ. ನೀವು ನೋಡಿರ್ಬೋದು, ನೀವು ಜೂನಿಯರ್ ಉಮಾಶ್ರೀ ಅಂತಲೇ ಅವಳಿಗೆ ಪ್ರೀತಿ ಕೊಟ್ಟಿದ್ದೀರಾ. ನಾನು ಮುಂಚೆ ರಂಗಭೂಮಿಯಲ್ಲೂ ಪಾತ್ರ ಮಾಡ್ತಿದ್ದೆ, ಜೊತೆಗೆ ಸೀರಿಯಲ್ಗಳಲ್ಲಿ ಪಾತ್ರ ಮಾಡ್ತಿದ್ದೆ. ಧಾರಾವಾಹಿ ಅಂದರೆ ಸೀತಾ, ಆಮೇಲೆ ಸರಿಗಮಪ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು, ಅದರಲ್ಲಿ ಪಾತ್ರ ಮಾಡಿದ್ದೀನಿ. ಹಾಗೆ ಅದರಲ್ಲಿ ನಾನು ಕಥಾನಾಯಕಿ ಪಾತ್ರನೇ ಮಾಡಿದ್ದೀನಿ, ಸೆಕೆಂಡ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. 2 ಹೀರೋಯಿನ್ ಬರ್ತಾರೆ ಆ ಕತೆಗೆ, ಅದರಲ್ಲಿ 1 ಹೀರೋಯಿನ್ ಪಾತ್ರ ನಾನು ಮಾಡಿದ್ದೀನಿ. ಅನಿವಾರ್ಯ ಕಾರಣದಿಂದ, ಅಂದರೆ ಆವಾಗಲೂ ಕೂಡ ನಾನು ಹವ್ಯಾಸಿ ರಂಗಭೂಮಿಯಲ್ಲಿ ಪಾತ್ರ ಮಾಡ್ತಾ ಇದ್ದೆ. ನನ್ನ ಡೇಟ್ಸ್ ಇಶ್ಯೂಸ್ ಆಗಿದ್ದ ಕಾರಣದಿಂದ ನಾನು ಏನು ಮಾಡಿದೆ, ಅದು ಸೀರಿಯಲ್ನ ಸ್ಟಾಪ್ ಮಾಡಿದೆ. ಮತ್ತು ಹವ್ಯಾಸಿ ರಂಗಭೂಮಿಗೆ ನಾನು ಹೆಚ್ಚಿಗೆ ಒತ್ತು ಕೊಟ್ಟಿದ್ದೀನಿ. ಕಲಬುರಗಿ ಜನತೆಗೆ ನಾನು ಏನು ಹೇಳಬೇಕು, ತವ್ರ ಮನೆ ಅಂತ ಹೇಳಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾನು ಈಗಾಗಲೇ ಮುಂಚೆ ಬಂದಿದ್ದೀನಿ, ನನ್ನನ್ನು ಕಲಾವಿದೆಯಾಗಿ ಅವರು ಆಲ್ರೆಡಿ ಸ್ವೀಕಾರ ಮಾಡಿಬಿಟ್ಟಿದ್ದಾರೆ. ಈಗ ನಾನು ಯಾವ ಉದ್ದೇಶದಿಂದ ಬಂದಿದ್ದೀನಿ ಅಂದರೆ, ಒಂದು ಮಗಳು ತನ್ನ ಗಂಡನ ಜೊತೆಗೆ ತವ್ರ ಮನೆಗೆ ಹೇಗೆ ವಾಪಸ್ ಬರ್ತಾಳೋ, ಯಾವ ಪ್ರೀತಿನ ಅಪೇಕ್ಷೆ ಪಟ್ಟು ಬರ್ತಾಳೋ ಹಾಗೆ ನಾನು ತುಂಬ 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 ಪ್ರೀತಿನ ಪಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಸುಮ್ಮನೆ ಪಡ್ಕೊಂಡು ಹೋಗೋದಿಲ್ಲ, ನಿಮಗೆ ನಾನು ಒಂದು ಕಲೆಯ ರಸದೌತಣವನ್ನು ನೀಡ್ತೀನಿ. ಅದನ್ನು ನೀವು ಹೊಟ್ಟೆ ತುಂಬ ಊಟ ಮಾಡಿ ನನಗೆ ಆಶೀರ್ವಾದ ಮಾಡಬೇಕು. ನನಗಷ್ಟೇ ಅಲ್ಲ, ನನ್ನ ಗಂಡ, ನನ್ನ ತಂದೆ, ನನ್ನ ಕುಟುಂಬ ಎಲ್ಲರೂ ಬಂದಿದ್ದಾರೆ. ನನ್ನ ಅಣ್ಣ, ನನ್ನ ಗಂಡನ ಕುಟುಂಬ ಆಯಿತು, ನನ್ನ ಕುಟುಂಬ ಆಯಿತು, ಜೊತೆಗೆ ಕಲಾವಿದರ ಕುಟುಂಬ, ಇದೇ ಒಂದು ಕುಟುಂಬ ಇವಾಗ ನನಗೆ. ಸೊ ಈ ಎಲ್ಲ ಕುಟುಂಬನ ಕಟ್ಕೊಂಡು ನಾನು ನಿಮ್ಮೂರಿಗೆ ಬಂದಿದ್ದೀನಿ. ನಿಮ್ಮೂರಿಗೆ ಬಂದಿರೋ ಈ ಮನೆ ಮಗಳಿಗೆ ಆಶೀರ್ವಾದ ಮಾಡ್ತೀರಾ, ಹರಿಸ್ತೀರಾ ಅಂತ ನಂಬಿದ್ದೀನಿ. ನೋಡಿ, ಈ ನಾಟಕ ನೀವು ಯಾಕೆ ನೋಡಬೇಕು ಅಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ನಾವು ತಂದೆ ತಾಯಿ ಪೇರೆಂಟ್ಸ್ ಏನು ಮಾಡ್ತೀವಿ ಅಂದರೆ, ಮಕ್ಕಳನ್ನು ತುಂಬ ಫ್ರೀಡಮಾಗಿ ಬಿಟ್ಬಿಡ್ತೀವಿ. ಏನು ಅನ್ಕೋತೀವಿ, ನಾವು ಒಳ್ಳೆಯವರಿದ್ದೀವಿ, ನಮ್ಮ ಮಕ್ಕಳು ಒಳ್ಳೆಯವರಾಗೇ ಬೆಳೀತಾ ಇದ್ದಾರೆ ಅನ್ನೋ ಭಾವನೆಯಲ್ಲಿ ಇರ್ತೀವಿ. ಬಟ್ ಇಲ್ಲ, ಈಗಿನ ಸೊಸೈಟಿ ಹೇಗಿದೆ ಅಂದರೆ, ಮೊಬೈಲಲ್ಲಿ ನಮಗೆ ಎಲ್ಲ ರೀತಿ ಒಳ್ಳೆಯದು ಸಿಗ್ತಾ ಇದೆ, ಕೆಟ್ಟದ್ದು ಸಿಗ್ತಾ ಇದೆ. ಹಾಗಾಗಿ ಸ್ವಲ್ಪ ದಾರಿ ತಪ್ತಾ ಇದ್ದಾರೆ ಮಕ್ಕಳು. ಎಲ್ಲರೂ ಅಲ್ಲ, ಕೆಲವೊಬ್ಬರು ತಪ್ತಿರ್ಬೋದು, ಅಥವಾ ತಪ್ಪೋ ದಾರಿಯಲ್ಲಿ ಹೋಗಬೇಕು ಅನ್ನೋ ಯೋಚನೆಯಲ್ಲಿ ಇರ್ಬೋದು. ಹಾಗಿರೋ ಮಕ್ಕಳ ಕಡೆಗೆ ನಮ್ಮ ಅಂದರೆ ಪೇರೆಂಟ್ಸ್, ಪಾಲಕರಾದ ನಾವು ಸ್ವಲ್ಪ ಗಮನ ಕೊಡಬೇಕು. ಮಕ್ಕಳು ದಾರಿ ತಪ್ಪದೇ ಇರೋ ಥರ ಸಮಾಜಕ್ಕೆ ಒಂದು ಉತ್ತಮ ಮಕ್ಕಳನ್ನು ನೀಡಬೇಕು. ಮಕ್ಕಳಿಗೋಸ್ಕರ ನಾವು ಹಣನೋ ಅಥವಾ ತೋಟನೋ ಗದ್ದೆನೋ ಅಥವಾ ಹೊಲ ಗದ್ದೆನೋ ಆಸ್ತಿನೋ ಬಂಗಾರನೋ ಮಾಡೋದಕ್ಕಿಂತ ಸಮಾಜಕ್ಕೆ ಮಕ್ಕಳನ್ನೇ ಒಂದು ಆಸ್ತಿಯನ್ನು ಕೊಡಬೇಕು. ಇದು ನಮ್ಮ ಜವಾಬ್ದಾರಿ ಕೂಡ. ಹಾಗಾಗಿ ಇದನ್ನು ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಬಂದಾಗ ಅನೇಕ ಪ್ರಶಸ್ತಿಗಳನ್ನು ಕೊಟ್ಟು, ಅನೇಕ ರೀತಿ ಪ್ರೀತಿಯನ್ನು ಕೊಟ್ಟು, ಅನೇಕ ಪಾತ್ರಗಳನ್ನು ನನ್ನಿಂದ ನಾನು ನಿಭಾಯಿಸೋ ಥರ ನೀವು ಅವಕಾಶ ಕೊಟ್ಟು ನನಗೆ ಹೊಟ್ಟೆ ತುಂಬ ಊಟ ಹಾಕಿದ್ದೀರಾ. ನನ್ನ ದುಡಿಮೆಗೆ ದಾರಿ ಆಗಿದ್ದ ಈ ಗುಲ್ಬರ್ಗ ಅನ್ನೋ ನನ್ನ ತವರಿಗೆ ನಾನು ಮತ್ತೆ ಬಂದಿದ್ದೀನಿ. ಈಗ ಇಲ್ಲಿ ಬಂದಾಗಿನಿಂದನೂ ನಮಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಿದ್ದಾರೆ. ಅದರಲ್ಲಿ ವಾಯ್ಸ್ ಆಫ್ ಗುಲ್ಬರ್ಗ ಈ ಚಾನಲ್ದವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬಂದಾಗಿನಿಂದ ಇವತ್ತಿನವರೆಗೂ, ನಮ್ಮ ಶೋ ಸ್ಟಾರ್ಟ್ ಆಗೋವರೆಗೂ ಕೂಡ ಅವ್ರು ನಮ್ಮ ಜೊತೆಗಿದ್ದಾರೆ. ನಾವು ಪ್ರಚಾರದಲ್ಲಿ ನಾವು ಹೇಗೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕು, ಅಥವಾ ಅವರಿಂದ ನಮಗೇನು ಸಹಾಯ ಮಾಡೋಕ್ಕಾಗುತ್ತೆ, ಇದನ್ನೆಲ್ಲ ನಮಗೆ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ವಾಯ್ಸ್ ಆಫ್ ಗುಲ್ಬರ್ಗ ಇವ್ರಿಗೆ ತುಂಬ 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 ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನಿಮಗೆ ಹೊಸ ಅಪ್ಡೇಟ್ಸ್ ಬೇಕು, ಒಂದು ಕಲಾ ಫೀಲ್ಡಲ್ಲಾಯಿತು ಅಥವಾ ಯಾವುದೇ ಗುಲ್ಬರ್ಗದಲ್ಲಿ ನಡೀತಾ ಇರೋ ಸುತ್ತಮುತ್ತಲಿನ ಯಾವುದೇ ವಿಷಯಗಳ ಬಗ್ಗೆ ಅಪ್ಡೇಟ್ಸ್ನ ನೀವು ಈ ಚಾನಲಲ್ಲಿ ತೊಗೋಬೋದು. ಸೊ ಪ್ಲೀಸ್ ವಾಯ್ಸ್ ಆಫ್ ಗುಲ್ಬರ್ಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅವ್ರನ್ನ ಫಾಲೋ ಮಾಡಿ. ನಿಮಗೆ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಕೊಡಿ.
ಗೌರಿಯವರೇ, ವೇದಿಕೆ ಮೇಲಿರುವ ಎಲ್ಲರಿಗೂ ವಂದಿಸುತ್ತಾ, ಆತ್ಮೀಯರೇ, ಇವತ್ತಿನ ದಿವಸ ಹುಚ್ಚೇಶ್ವರ ನಾಟ್ಯ ಸಂಘ ಕಮತ್ಕಿ ಇದರ ಉದ್ಘಾಟನೆ. ತಮಗೆಲ್ಲ ಗೊತ್ತಿರೋ ಹಾಗೆ ವೃತ್ತಿ ರಂಗಭೂಮಿ ಎಷ್ಟೊಂದು ಕಷ್ಟಪಡುತ್ತೆ. ನೂರಾರು ರಂಗಭೂಮಿಗಳು ಇರುವ ವೃತ್ತಿ ರಂಗಭೂಮಿ ಇದ್ದಿದ್ದು ಈಗ ಬೆರಳೆಣಿಕೆಯಷ್ಟು ನಾಟಕಗಳು ಮಾತ್ರ ಇವೆ. ಯಾಕೆ ಅಂತ ನಾವು ವಿಚಾರ ಮಾಡಬೇಕು. ನೂರಾರು ಇದ್ವು ಮೊದಲೆಲ್ಲ. ಗುಬ್ಬಿ ಮೇಲಿನಂದಿತ್ತು. ಇಷ್ಟೊಂದು ಇಲ್ಲಿ ಕುಮಾರೇಶ್ವರ ನಾಟ್ಯ ಸಂಘ 18 ವರ್ಷಗಳ ಕಾಲ ಶೇಖ್ ಮಾಸ್ತರ್ ಸರ್ ಅವರು ಇಲ್ಲೇ ನಮ್ಮ ಇದರಲ್ಲಿ ಅವರು ನಡೆಸ್ತಾ ಇದ್ರು. ಈ ನಮ್ಮ ಈ ಕೋವಿಡ್ನಲ್ಲಿ ಇದನ್ನು ಮುಚ್ಚಿ ಹಾಕಿದರು. ಇದಕ್ಕಿಂತ ಮೊದಲು ಇದೇ ಜಾಗದಲ್ಲಿ ಅವರು ಮಲ್ಲಿಕಾರ್ಜುನ್ ಮಟ್ಟೆ ಮೈನರ್ಗೆ ಅವರು 96 ವರ್ಷದ ಅಜ್ಜ ಎಷ್ಟೊಂದು ಅವರು ಧೈರ್ಯವಾಗಿ ನಡೆಸ್ತಿದ್ರು ಅಂದರೆ ಏನೇ ಆಗಲಿ ನಾನು ನಡೆಸಲೇಬೇಕು ಅಂತ ಹೇಳ್ತಿದ್ರು. ಒಂದ್ಸರಿ ಬಂದು ಅವ್ರನ್ನ ಕೇಳಿದೆ, ಎಷ್ಟಾಗತ್ತೆ ರೀ ನಿಮ್ಮ ಖರ್ಚು ಎಷ್ಟಾಗುತ್ತೆ ಅಂದರೆ, ತಿಂಗಳಿಗೆ 6 ಲಕ್ಷ ಕೊಡಬೇಕು ತಂಗಿ ಅಂದರು. 6 ಲಕ್ಷ ಹೇಗೆ ಬರಬೇಕು 6 ಲಕ್ಷ? ನೀವೆಲ್ಲ ಅದಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳೋದು ಅಭಿಮಾನಿ ದೇವರುಗಳು ಅಂತ. ಅಭಿಮಾನಿ ದೇವರುಗಳೇ ನೀವು ಅವರಿಗೆ ಅನ್ನ ನೀಡುವವರು. ನೀವು ಬಂದರೆ ತಾನೇ ಅವ್ರಿಗೆ ಅವ್ರ ಕಂಪ್ನಿನ ನಡೆಯೋದು. ಒಂದೊಂದು ಸಾರಿ ಇವತ್ತು ನೋಡಿ ಮಳೆ ಬಂದುಬಿಡ್ತು, ಎಷ್ಟೋ ಜನ ಬರೋರು ಬರದೇ ಇರ್ಬೋದು, ಮಳೆಗಾಲ ಆದರೂ ನೀವು ಇವತ್ತಿನ ದಿವಸ ಈ ಕಮತ್ಕಿ ಕಂಪ್ನಿ ಹಳೆಯ ಇತಿಹಾಸವಿರುವ ಕಂಪನಿ, ಅವರು ಹೋಗ್ಬಿಟ್ರು. ಅವ್ರ ಕೈಲಿ ಕೆಲಸ ಮಾಡೋರು ಅವರ ಅಭಿಮಾನದಿಂದ ಅದೇ ಹೆಸರನ್ನು ಇಟ್ಕೊಂಡು ಇವತ್ತಿನ ದಿವಸ ಈ ಕಂಪ್ನಿಯನ್ನು ನಡೆಸ್ತಾ ಇದ್ದಾರೆ. ನೋಡಿ ಎಷ್ಟೊಂದು ಅವ್ರ ಹತ್ತಿರ ಇರುವ ಸಂಬಂಧಗಳು, ಪ್ರೀತಿಗಳು ಯಾವ ರೀತಿ ಇತ್ತು ಅಂತ. ನಿಜವಾಗ್ಲೂ ಹೇಳ್ತೀನಿ ನಾನು, ಕಂಪನಿಯಲ್ಲಿರುವ ಈ ಅಪೇಕ್ಷನ್ ಅಂತೀವಲ್ಲ, ಪ್ರೀತಿ ಪ್ರೇಮ, ಇವು ನಾನು ಎಲ್ಲೂ ಕಾಣಲ್ಲ ಅಂತ ಅನ್ಕೋತೀನಿ ನಾನು. ಇಲ್ಲಿ ದಯವಿಟ್ಟು ತಾವೆಲ್ಲರೂ ಬಂದಿದ್ದೀರಿ, ನಾಟಕ ನೋಡ್ಲಿಕ್ಕೆ ಬಂದಿದ್ದೀರಿ. ತಾವೆಲ್ಲರೂ ಈ ನಾಟಕ ಕಂಪನಿಯನ್ನು ಕೈ ಹಿಡೀರಿ. ಇನ್ನೊಂದು ವಿಷಯ ಅಂದರೆ, ಈ ಶರಣಬಸವೇಶ್ವರ ಸಂಸ್ಥಾನದ ಈ ಜಾಗದಲ್ಲಿ ಯಾವುದೇ ನಾಟಕ ಕಂಪನಿ ಇರಲಿ ಅದು ಲಾಸ್ ಆಗಿ ಹೋಗಿಲ್ಲ. ಈ ಒಂದು ಸ್ಥಳ ಮಹಿಮೆ ಅಂತ ನಾನು ಅನ್ಕೋತೀನಿ. ಇಲ್ಲಿ ಯಾವತ್ತೂ ನಡೆಯುತ್ತೆ. ಇವ್ರಿಗೆ ಕೈ ಹಿಡೀರಿ, ಇವರನ್ನು ಮುನ್ನಡೆಸ್ರಿ. ಇದು ಇವತ್ತಿನ ದಿವಸ ಪ್ರಾರಂಭವಾಗಿ ಇನ್ನೂ ತುಂಬ ದಿವಸವರೆಗೂ, ವರ್ಷಗಳವರೆಗೂ, ಅಥವಾ ಎಷ್ಟು ದಿವಸ ಇರ್ತಾರೆ ಅವ್ರಿಗೇನು ಬೇಡ ಅನ್ನಲ್ಲ. ನಮ್ಮ ಅಣ್ಣ ದೇಶಮುಖ ಅಣ್ಣ ಅವರು ಯಾವತ್ತೂ ಕಲೆ, ರಂಗಭೂಮಿ, ಸಾಹಿತ್ಯ, ಸಂಸ್ಕೃತಿಗೆ ಅವ್ರು ತುಂಬ ಆಸಕ್ತಿಯಿಂದ ಮತ್ತು ಪ್ರೋತ್ಸಾಹ ಕೊಡುವಂಥವ್ರು. ನಮ್ಮ ಕಲಬುರಗಿ ಜನತೆಯು ಅಷ್ಟೇ ತಾವು ಅಂದ್ಕೊಳ್ರಿ. ಅವ್ರು ಯಾವತ್ತೂ ನಮ್ಮ ರಂಗಭೂಮಿಯವ್ರಿಗೆ ಕೈ ಹಿಡಿದಿದ್ದಾರೆ. ಶೇಖ್ ಮಾಸ್ತರ್ ಸರ್ ಇಲ್ಲಿಂದಲೇ ಅವ್ರು ಹೋಗಿದ್ದು ಅಲ್ಲಿ. ಇಷ್ಟು ದಿವಸ ನಮ್ಮ ಕಲಬುರಗಿಯವ್ರ ಕೈ ಹಿಡಿದು ಅವ್ರನ್ನ ನಡೆಸಿದ್ರು. ಕೋವಿಡಲ್ಲಿ ಹೋದ್ರು ಅಷ್ಟೇ. ಆತ್ಮೀಯರೇ, ನನ್ನ ಮಾತು ಹೆಚ್ಚಾಡಲ್ಲ. ಅವರಿಗೆ ಶುಭ ಕೋರುತ್ತಾ ತಾವು ಇದೇ ರೀತಿ ಇನ್ನೂ ಹೆಚ್ಚಿನ ಜನ ಬಂದು ಈ ಕಾರ್ಯಕ್ರಮವನ್ನು ಮತ್ತು ಈ ನಾಟಕವನ್ನು ನೋಡ್ತಾ ಇರಿ ಅಂತ ಹೇಳಿ ಅವ್ರಿಗೆ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಕಮತ್ಕಿ ಕಂಪನಿಯ ನಾಟಕದ ಪ್ರಾರಂಭೋತ್ಸವ. ನಾಟಕ ನೋಡೋಕೆ ನೀವೆಲ್ಲ ಅರ್ಜೆಂಟಾಗಿದ್ದೀರಿ. ನಮಗೆ ಈ ಕಾರ್ಯಕ್ರಮ ಮಾಡಲಾರ್ದ ನಾಟಕ ಚಾಲೂ ಮಾಡಿದರೆ ಏಳಿಗೆನೇ ಇಲ್ಲ. ಅದಕ್ಕೆ ಈ ವೇದಿಕೆ ಮೇಲೆ ಕುಂತಾರಿ ಎಲ್ಲರ ಹೆಸರು ಹೇಳಿದ್ನಂದ್ರೆ ನಾಟಕ ಇವತ್ತು ಚಾಲೂ ಆಗೋದೇ ಇಲ್ಲ. ಇವ್ರ ಹೆಸರು ಹೇಳಬಾರ್ದು ಅಂತ ನನ್ನ ದುರುದ್ದೇಶ ಅಲ್ಲ. ಇವರೆಲ್ಲರ ಹೆಸರು ನನ್ನ ಹೃದಯದೊಳಗದ. ಅದಕ್ಕೆ ಈ ಮೂಲಿಯಿಂದ ಆ ಮೂಲಿತನ ಏನು ಕುಂತಾರ ಎಲ್ಲರಿಗೂ ವೃತ್ತಿ ರಂಗಭೂಮಿ ಕಲಾವಿದ, ಚಲನಚಿತ್ರ ನಟ ಡಾಕ್ಟರ್ ರಾಜು ತಾಳಿಕೋಟಿಯ ಅನಂತ ಕೋಟಿ ನಮಸ್ಕಾರಗಳು. ಹಿಂದಗಡೆ ನಾಟಕ ಬಿಡುವರ್ನಾಗ ಈ ನಾಟಕದ ಚಾಲು ಆಗಲಿ ಬಂದ. ಇನ್ನು ಇವತ್ತು ನಿಜವಾಗ್ಲೂ ಸಂಸ್ಥೆ ಕಲಬುರಗಿ ನಗರಕ್ಕೆ ಯಾಕೆ ಬರ್ತಾವಪ್ಪ ಅಂತಂದ್ರೆ, ಯಾವುದೇ ನಾಟಕ ಕಂಪನಿ ಬಂದರೂ ಮಳೆಗಾಲ ನಿರಾತಂಕವಾಗಿ ಕಳೀಬೋದು, ಆತಂಕವಿಲ್ಲದೆ ಕಳೀಬೇಕು ಅನ್ನೋ ಉದ್ದೇಶದಿಂದ ಕಲಬುರಗಿ ನಗರವನ್ನು ಆರಿಸ್ಕೊಂಡು ಬರ್ತಾರೆ. ಯಾಕಂದ್ರೆ ಈ ಹಿಂದೆ ಈ ಜಿಲ್ಲೆ ಒಳಗೆ ಪ್ರತಿ ವರ್ಷ 2 ಕಂಪ್ನಿ ನಡೀತಿತ್ತು. ಅಂಥ ಒಂದು ವಿಜೃಂಭಣೆಯನ್ನು ಅನುಭವಿಸಿದಂಥ ವೃತ್ತಿ ರಂಗಭೂಮಿ ಅದೇನಿಲ್ಲ ಐತಪ್ಪ ಅಂದ್ರೆ ಅದು ಕಲಬುರಗಿ ಜಿಲ್ಲೆ ಒಳಗೆ ಮಾತ್ರ. ನಾನು ಬರ್ತೀನಿ ಕಮತ್ಕಿ ಕಂಪ್ನಿ ಒಳಗೆ. ನನ್ನ ಕಂಪ್ನಿ ಬಂದೈತಿ ಈ ಊರಿಗೆ, ನನ್ನ ಮಕ್ಕಳನ್ನು ಬಂದಾರ. ಇವರಿಬ್ಬರು ನನ್ನ ಹಳೆಯದಿರ ರಿಯಾಜ್ ಫಯಾಜ್, ಇವರಿಬ್ಬರು ನನ್ನ ಅಕ್ಕನ ಮಕ್ಕಳು, ನನ್ನ
ಸೋದರ ಅಳಿಯಂದಿರು, ನಾವಿಬ್ಬರಿಗೂ ಸೋದರ ಮಾವ. ಅದಕ್ಕೆ ಇಲ್ಲಿವರೆಗೂ ರಾಜು ತಾಳಿಕೋಟಿಗೆ ಏನು ಗೌರವಿಸಿರಿ, ಪ್ರೀತಿಸಿರಿ, ಪ್ರೋತ್ಸಾಹಿಸಿರಿ, ನನ್ನ ಹಳೆಯಂದಿರನ್ನ ನಿಮ್ಮ ಕೈ ಕೊಡ್ತಾ ಇದ್ದೀವಿ. ಇಲ್ಲಿರೋಷ್ಟು ದಿವಸ ನನ್ನ ಮೇಲಿದ್ದ ಅಭಿಮಾನ, ಪ್ರೀತಿ, ವಿಶ್ವಾಸ ಅವರಿಬ್ಬರಿಗೂ ತೋರಿಸಿ ಗೌರವಿಸಿ ನಾಟಕನೂ ಕೂಡ ಅಷ್ಟೇ. ಅವರಿಬ್ಬರು ಹೆಚ್ಚು ಕಡಿಮೆ ವೃತ್ತಿರಂಗಭೂಮಿಯೊಳಗೆ ಹುಟ್ಟಿದವರು, ವೃತ್ತಿರಂಗಭೂಮಿಯೊಳಗೆ ಬೆಳೆದವರು. ಒಬ್ಬ ಮಾತ್ರ ಅವನ ನನ್ನ ಕೈಯಾಗಿ ಬೆಳೆದವ, ದೊಡ್ಡವನಿಗೆ ಅವನು ಸಣ್ಣವನ ನಮ್ಮಲ್ಲೇ ಬೆಳೆದವ. ಆದರೆ ಅವನ ಶಿಕ್ಷಣ ಜೀವರಿಗೆ ರಾಜನವ್ರದ್ದಾಗೈತಿ. ಸ್ವಲ್ಪ ಅವ್ರು ಫಾಲೋ ಮಾಡ್ತಾನೆಲ್ಲ, ರಾಜಕೀಯ ಹೇಳ್ಕೊಂಡು ಎಲ್ಲನೂ ಅವ್ರದ್ದೇ ಫಾಲೋ ಮಾಡ್ತಾನೆ. ನಾನು ನನ್ನ ಹಳೆ ನಾನು ಬೆಳೆಸಿಲ್ಲ, ರಾಜಕೀಯವಾಗಿ ಬೆಳೆಸಿಲ್ಲ, ನಾಟಕಕ್ಕೆ ಏನು ಬೇಕು ಅದನ್ನು ಬೆಳೆಸಿದ್ದು ಅವನಿಗೆ, ಅಷ್ಟು ಮಾತ್ರ ಸತ್ಯ. ಇರಲಿ, ಒಂದು ರಾಜಕೀಯ, ಇನ್ನೊಂದು ನಾಟಕ, ವೃತ್ತಿ ಎರಡೂ ಸೇರಿಕೊಂಡು ಜನ ನಾಟಕ ಪ್ರೇಕ್ಷಕ ಅಂದೇಪ್ಪ ಒಂದು ಕೂಸಿದ್ದಂಗೆ ಹಾಲು ಕೊಟ್ಟರು ಸ್ವೀಕಾರ ಮಾಡ್ತದೆ, ಸುಣ್ಣದ ನೀರು ಕೊಟ್ಟರು ಸ್ವೀಕಾರ ಮಾಡ್ತದೆ. ಆದರೆ ನಾವು ಪೂರ್ವ ವಿಚಾರ ಮಾಡಿ ಆ ಮಗುವಿಗೆ ಏನು ಕೊಟ್ಟರೆ ಒಳ್ಳೆಯದು ಅಂತ ವಿಚಾರ ಮಾಡಿ ನಾವು ಕೊಡಬೇಕು. ಯಾಕಂದರೆ ಈ ಹಿಂದಿನ ಕಂಪ್ನಿಗಳಲ್ಲಿ ಬಂದು ಡಾನ್ಸ್ ಮಾಡಿಸಿ ನಾಟಕಗಳನ್ನು ವಿನಾಯಮಾನವಾಗಿ ಇವತ್ತು ಮಳೆ ಬಂದೈತಂದ್ರೆ ಕೊಳೆ ತೊಳೆಯೋಕೆ ಬಂದದ್ದು. ಓಪನಿಂಗ್ ದಿವಸ ಮಳೆ ಬಂದದಂದ್ರೆ ಕಲೆಗೆ ಅಂಟ್ಕೊಂಡಂಥ ಕೊಳೆ ತೊಳೆಯಕ್ಕೆ ಬಂದದನ್ನು. ಅದಕ್ಕೆ ಇದು ಒಂದು ಶುಭ ಸಂಕೇತ. ನಾವು ನೀವು ಇಲ್ಲಿ ವಿಜೃಂಭಿಸ್ತೀರಿ, ಒಳ್ಳೆಯದಾಗುತ್ತೆ. ಅಜ್ಜರ ಆಶೀರ್ವಾದ, ಶರಣಬಸಪ್ಪನ ಆಶೀರ್ವಾದ, ಖಾಜಿ ಬಂದಿ ನಮಾಜ್ ಅವರ ಆಶೀರ್ವಾದ ನಿಮಗೆ. ಇಲ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಈ ನಾಟಕ ಇವತ್ತು ಉಪಯೋಗ ಬಂದೀನಿ, 100ನೇ ಪ್ರಯೋಗಕ್ಕೂ ಸಾಧ್ಯವಾದರೆ ಬರ್ತೀನಿ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತೀನಿ. ಯಾಕಂದರೆ ಕಲಬುರಗಿ ಜನ ಎಂಥವ್ರು ಅಂತ ನಾನು ನಮ್ಮ ಭರ್ಜರಿ ಹಂಗಮ್ದಾಗ ಬಂದೀನಿ. ನನಗೊಂದು 22 ವರ್ಷದ ಬಗ್ಗೆ, ಈಗ 62 ವರ್ಷದವ. ಅವಾಗ ಬಂದಿದ್ದು ನಾ ಕಲಬುರಗಿ ನಗರದೊಳಗೆ. ಅವಾಗ ಕಲಿಯುವುದು ಕೂಡ ನಾಟಕ 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ ಇತ್ತು ಟಿಕೆಟ್ ರೇಟು. ಆಗಿನ ಕಾಲದಾಗ ಒಂದೇ ನಾಟಕ 10ವರೆಗೆ 5-6 ಮಾತ್ರ 2 ನಾಟಕ ಆಡ್ತಿದ್ವಿ ನಾವು. ಅವಾಗಲೇ 25-30 ಸಾವಿರ ರೂಪಾಯಿ ಕಲೆಕ್ಷನ್ ತೊಗೊಂಡಿವಿ. ಈಗ ತಿರುಗಿದ್ರೆ ಎಷ್ಟೈತಿ? 125 ಐತಿ. ನಿಮ್ಮ ಥಿಯೇಟ್ರ್ ತುಂಬಿದ್ರೆ 55-60 ಸಾವಿರ ರೂಪಾಯಿ ಗ್ಯಾರಂಟಿ ಆಗ್ತೈತಿ. ಅಂಥ ಪ್ರೇಕ್ಷಕರಿಲ್ಲ ಅದರ ಅವ್ರ ಮನಸ್ಸು ಗೆಲ್ಲೋ ಕಲೆ ನಿಮ್ಮ ಹತ್ರ ಬೇಕು. ಆ ಕಲೆ ನಿಮ್ಮ ಹತ್ರ ಇದ್ರೆ ಅವ್ರ ಮನಸ್ಸನ್ನು ಗೆಲ್ತೀರಿ, ಪ್ರೀತಿನೂ ಗೆಲ್ತೀರಿ, ಅವ್ರ ವಿಶ್ವಾಸನೂ ಗೆಲ್ತೀರಿ. ಎಲ್ಲ ರೀತಿಯಿಂದ ಒಳ್ಳೇದಾಗುತ್ತೆ. ನಿಮ್ಮ ನಾಟಕ ಯಶಸ್ವಿ ಆಗಲಿ. ಯಾಕಂದ್ರೆ ಮೊದಲೇ ದಿನ ನಾಟಕ ನೋಡಬಾರ್ದಂತ, ಕಡೆ ದಿನ ಸರ್ಕಸ್ ನೋಡಬಾರ್ದು. ಮೊದಲೇ ದಿನ ನಾಟಕ ನೋಡಿದ್ರೆ ಹೆಚ್ಚು ಕಡಿಮೆ ಆಗ್ತತೆ. ಸರ್ಕಸ್ನವ್ರು ಏನು ಮಾಡ್ತಾರಪ್ಪ ಅಂದ್ರೆ ಲಾಸ್ಟ್ ದಿವಸ ಬಂದಂಗೆ ದೊಡ್ಡ ಪ್ರಾಣಿಗಳನ್ನು ಕಳಿಸ್ಬಿಟ್ಟಿರ್ತಾರೆ ಮುಂದವರು. ಒಳ್ಳೊಳ್ಳೆ ಐಟಮ್ಗಳನ್ನ ಕಳಿಸ್ಬಿಟ್ಟಿರ್ತಾರೆ. ಸರಿ ಹೆಂಗೆ ಹೋದ್ರೆ ಹಂಗೆ ಮಾಡಿ ಮುಗಿಸ್ಬಿಡ್ತಾರೆ. ಹಂಗೆ ಈ ರಂಗಭೂಮಿಯೊಳಗೆ ಮೊದಲೇ ದಿನ ಆಡ್ತಕ್ಕಂಥ ಈ ಭಕ್ತ ನೋಡಿ ಗಂಡನಿಗೆ ತಕ್ಕ ಹೆಂಡತಿ ಈ ನಾಟಕಕ್ಕೆ ಇವರು ಆಡ್ತಾ ಇದ್ದಾರೆ. ಇದರಲ್ಲಿ ಬರುವ ನಾಟಕ ನೋಡೋ ಪ್ರೇಕ್ಷಕರು ಹೇಗಿರಬೇಕು ಅಂತಂದರೆ, ನಿಮಗೆ ನಾವು ಖುಷಿಗೊಳಿಸಿದೆ, ಮಗುಗೊಳಿಸಿದೆ. ಅದಕ್ಕೆ ಹಂಸಕ್ಷೀರನೇ ಆದಂತೆ ನಾಟಕದಲ್ಲಿ ಬರುವ ಒಳ್ಳೆಯ ಪಾತ್ರಗಳನ್ನು, ಒಳ್ಳೆಯ ಸನ್ನಿವೇಶಗಳನ್ನು ಹಂಸಕ್ಷೀರನೇ ಆದಂತೆ ತೆಗೆದುಕೊಂಡು ಕೆಟ್ಟ ಪಾತ್ರಗಳನ್ನು ನೋಡ್ತೀರಿ, ದುಷ್ಟಬುದ್ಧಿ ಪಾತ್ರಗಳನ್ನು ನೋಡ್ತೀರಿ. ಅವನ್ನೆಲ್ಲ ನಾಟಕ ನೋಡಿ ಹೋಗುವಾಗ ಅದನ್ನು ನಮ್ಮ ತಲೆಬಾಗಲೊಳಗೆ ಬಿಟ್ಟು ನಿಮ್ಮ ಮನೆಗೆ ಹೋಗ್ಬೇಕು. ಎಂಥ ಒಂದು ಈಗ ಪೀಡಿತನಾಗಬೇಕಾಗೈತಪ್ಪ ಅಂದರೆ ಕೊಟ್ಟುಕೊಳ್ಳುವಿಕೆ. ನಮ್ಮ ಹೆಣ್ಣು ನಿಮಗೆ ಕೊಟ್ಟು ನಿಮ್ಮ ಹೆಣ್ಣು ನಮಗೆ ಕೊಡ್ಬೇಕಂದ್ರೆ ತಪ್ಪು ತಿಳ್ಕೊಬೇಡ್ರಿ. ಕಲೆಯನ್ನು ಸರಸ್ವತಿ ಅನ್ನುವಂಥ ಹೆಣ್ಣನ್ನು ನಾವು ನಿಮಗೆ ಕೊಡ್ತೀವಿ, ಲಕ್ಷ್ಮಿ ಅನ್ನುವಂಥ ಹೆಣ್ಣನ್ನು ನಮಗೆ ಕೊಟ್ಟು ನೀವು ಬೀಗರಾಗೋಣ ಅಂತ ಮಾತನ್ನು ಇಲ್ಲಿ ಹೇಳಿ ಇವತ್ತಿನ ನಾಟಕಕ್ಕೆ ಎಲ್ಲ ವೇದಿಕೆ ಮೇಲೆ ಆಶೀರ್ವಾದ ಇರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸಿ, ಸಂಸ್ಥೆಗೆ, ಕಲಾವಿದರಿಗೆ ಒಳ್ಳೆ ನಾ ಬೆಳತನ ಮಾತನಾವ ಇರಲಿ. ಈಗ ಎಲ್ಲರೂ ಮಾತಾಡ್ತಾರೆ. ಇಷ್ಟು ಮಾತಾಡಿ ಇದನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತಿನ ದಿವಸ ಗುರು ಹೊಳೆ ಹುಚ್ಚೇಶ್ವರ ನಾಟಕ ಸಂಘ ವತಿಯಿಂದ ನಮ್ಮ ಪಾಪು ಅವರೇನೋ ಪ್ರಯೋಗವನ್ನು ಮಾಡುತ್ತಾ ಇದ್ದಾರೆ. ಮತ್ತು ಇವತ್ತಿನ ಅಧ್ಯಕ್ಷತೆ ನಮ್ಮ ಕಲಬುರಗಿ ಮಹಾಪಾಲಿಕೆಯ ಮಹಾಪೌರರಾದ ನಮ್ಮ ಯಲ್ಲಪ್ಪವರೇ ಮತ್ತು ಉದ್ಘಾಟಕರಾಗಿ ನಮ್ಮ ಇವರು ಬರಬೇಕು, ನಮ್ಮ ಶಾಸಕರು ಬರಬೇಕಾಗಿತ್ತು. ಆದರೆ ಭಾಳ ಬಿಸಿ ಬಿದ್ದ ಕಾರಣ ಅವರು ಸುಪುತ್ರರು ಕಳಿಸಿದ್ದಾರೆ. ನಮ್ಮ ಶರಣಪ್ಪ ಪಾಟೀಲ್ ಅವರೇ ಮತ್ತು ಈಗ ತಾನೇ ಮಾತನಾಡಿದಂಥ ಸೋದರಿಯಾದ ನಮ್ಮ ಕಲಬುರಗಿ ರಂಗಾಯಣದ ನಿರ್ದೇಶಕರಾದ ನಮ್ಮ
ಶ್ರೀಮತಿ ಸುಜಾತಾ ಚಂಗಶೆಟ್ಟಿ ಮೇಡಮ್ ಅವರೇ ಮತ್ತು ಅವರ ಜೊತೆಗೆ ಬಂದಂಥ ನಮ್ಮ ಈಗ ತಾನೇ ಮಾತಾಡಿದಂಥ ನಮ್ಮ ಧಾರವಾಡದ ರಂಗಾಯಣದ ನಿರ್ದೇಶಕರು ಮತ್ತು ಈ ನಾಟಕ ಕಂಪನಿಯ ಮಾಲೀಕರ ಸೋದರ ಮಾವರು ಅಂದರೆ ಮಾಮ ಅಂದರೆ ಎರಡು ಡಬಲ್ ಮಾ ಇದ್ದಂಗೆ, ಅಂದ್ರೆ ಎರಡು ಅವ್ವ ಇದ್ದಂಗೆ ಅವರು. ಅದಕ್ಕೆ ಅವ್ರ ಆಶೀರ್ವಾದ ಯಾವಾಗ ಸದಾ, ಯಾಕಂದ್ರೆ ಬಹಳ ದೊಡ್ಡ ಅವರು ಕಲಾವಿದರು. ಅವ್ರು ಕಲಾವಿದರ ಮಕ್ಕಳಿಗೆ ಅವರು ಸೋದರ ಮಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ಅವರು ದೊಡ್ಡ ಸ್ಥಾನಕ್ಕೆ ಗಳಿಸ್ತಾರೆ ಮತ್ತು ಇಲ್ಲಿ ಪ್ರಯೋಗ ಸಕ್ಸಸ್ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಶರಣರು ಅವರು ಈ ಜಾಗದಲ್ಲಿ ಅವರಿಗೆ ಒಳ್ಳೆ ರೀತಿಯಿಂದ ನಾಟಕಗಳು ಮಾಡಿ ಅವರಿಗೆ ಜನರು ಎಲ್ಲರೂ ಪ್ರೋತ್ಸಾಹ ನಮ್ಮ ಕಲಬುರಗಿ ಜನರು ಕೊಡ್ತಾರೆ ಮತ್ತು ಹೆಚ್ಚಿನ ಈಗ ನಾನು ಥಿಯೇಟರ್ ನೋಡಿದಾಗ ನಾವು ಬಹಳ ಚಲೋ ಅನ್ನಿಸ್ತು, ಬಹಳ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ ಅವರು. ನಾವು ಥಿಯೇಟರ್ದಾಗ ಅಂದ್ರೆ ಪಿಕ್ಚರ್ ಥಿಯೇಟರ್ದಾಗೆ ಮಾಡ್ತಾ ಇದ್ದಾರೆ ಅಂತ ಅನಿಸುವಷ್ಟು ಒಳ್ಳೇದು ಮಾಡಿದ್ದಾರೆ. ಎಲ್ಲ ನಮ್ಮ ಗುಲ್ಬರ್ಗ ಎಲ್ಲರಿಗೂ ನಾವು ಹೇಳೋದು ಇಷ್ಟೇ, ಒಳ್ಳೆ ರೀತಿಯಿಂದ ಬಂದು ತಮ್ಮ ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕು. ಮತ್ತು ನಮ್ಮ ಜೊತೆ ರಮೇಶ್ ತಿಪ್ಪನವ್ರು ಇದ್ದಾರೆ, ರಾಮೋರು ಇದ್ದಾರೆ, ನಮ್ಮ ಪಾಟೀಲ್ ಬಂದಿದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅವರಿಗೆ ಶುಭ ಹಾರೈಸುತ್ತಾ ಶರಣರು ಅವರಿಗೆ ಒಳ್ಳೆ ರೀತಿ ನಡೆಸಲಿ ಅಂತೇಳಿ ನಮ್ಮ ಶಾಲೆ ಹೊಂದಿಸಿ ಶರಣರು ಒಂದು ಇಬ್ಬರು ಸೋದರರಿಗೆ ಒಂದು ಶಾಲೆ ಹೊಂದಿಸೋಣ ಅಂತ ಸಂದರ್ಭದಲ್ಲಿ ಆಗಮಿಸಿ ವೇದಿಕೆ ಮೇಲೆ ಆಶೀರ್ವಾದಂತ ಶರಣ ಸಂಸ್ಥಾನದ ಎಲ್ಲ ಜವಾಬ್ದಾರಿ ವಹಿಸಿಕೊಂಡು ಮುನ್ನಡೆಸಿರ್ತಂಥ ಬಸವರಾಜಪ್ಪ ದೇಶಮುಖ ಅಣ್ಣನವರೇ ಮತ್ತು ವೇದಿಕೆ ಮೇಲೆ ಆಶೀರ್ವಾದಂಥ ಶರಣು ಪಾಟೀಲ್ ಅವರೇ, ಭೀಮಾಶಂಕರ್ ಪಾಟೀಲ್ ಅವರೇ, ರಮೇಶ್ ಅವರೇ ಮತ್ತು ಎಲ್ಲ ನಮ್ಮ ವಕೀಲ್ ಸಾಹೇಬ್ರೆ, ರಾಜೀವ್ ತಾಳಿಕೊಟ್ಟವರೇ ಮತ್ತು ಮಾಜಿ ಮಹಾಪೌರರಾದಂಥ ಮೊಹಮ್ಮದ್ ಜಾಯದ್ ಅವರೇ, ಪಾಲಿಕೆ ಸದಸ್ಯರಾದಂಥ ರವಿ ರಾಠೋಡ್ ಅವರೇ, ದಯವಿಟ್ಟು ಕ್ಷಮಿಸಬೇಕು. ಎಲ್ಲರೂ ನಮ್ಮ ಶಿವರಾಯ ಅಣ್ಣನವರೇ, ಎಲ್ಲ ಹಿರಿಯರೇ ಹಾಗೂ ಇಲ್ಲಿ ಬಂದಂಥ ಎಲ್ಲ ಕಲಾಪ್ರೇಮಿಗಳೇ, ಇವತ್ತಿನ ದಿವಸ ನಮ್ಮ ಕಲಬುರಗಿ ಬಹಳ ಹವ್ಯಾಸಿ ಮತ್ತು ಕಲಾಪ್ರೇಮಿಗಳಿದ್ದಂಥ ಜನರು ಇದ್ದಂಥ ಊರು. ಈ ಹಿಂದೆ ನಾವು ನೋಡ್ತಾ ಇದ್ದೀವಿ, ಈಗಾಗಲೇ ರಾಜು ತಾಳಿಕೋಟವ್ರು ಹೇಳಿದ್ರು ಈ ಎರಡೆರಡು ಕಂಪ್ನಿಗಳು ನಡೀತೀವಿ ಅಂತ ಹೇಳಿ. ಅದು ಬಹಳ ಹೌದು, ಎರಡೆರಡು ಕಂಪ್ನಿಗಳು ಸುಮಾರು 2-3 ವರ್ಷ ನಾಟಕ ನಡೆಸಿದಂಥ ಒಂದು ಸ್ಥಳ ಇದು. ಅಷ್ಟು ಕಲಬುರಗಿಯ ಜನ ಕಲಾಪ್ರೇಮಿಗಳು ಮತ್ತು ಕಲೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಮತ್ತು ಹವ್ಯಾಸಿ ಜನ ಇರೋದ್ರಿಂದ ಇಂಥ ಒಂದು ಸಂಘ ಸಂಸ್ಥೆಗಳು ಬೆಳೀಲಿಕ್ಕೆ ಸಾಧ್ಯ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಈ ಒಂದು ರಂಗಭೂಮಿ ಅಂತಂದರೆ ಇದು ನಮ್ಮ ನಿಮ್ಮೆಲ್ಲರಿಗೂ ಮನಸ್ಸಿಗೆ ಒಂದು ಶಾಂತಿ ಮತ್ತು ಉಲ್ಲಾಸ ನೀಡ್ತಕ್ಕಂಥ ಒಂದು ಸ್ಥಳ. ಏಕೆಂದರೆ ನಾವು ದಿನನಿತ್ಯ ನಮ್ಮ ಜಂಜಾಟಗಳಲ್ಲಿ ತೋಡಿಕೊಂಡು ಇಂಥ ಒಂದು ನಾವು ರಂಗ ಕಲಾವಿದರ ಮುಖಾಂತರ ನಮ್ಮ ಮನಸ್ಸನ್ನು ನಾವು ಹಗುರ ಮಾಡಿಕೊಂಡು ಮನಸ್ಸಿಗೆ ಶಾಂತಿಯನ್ನು ಪಡೆದು ನಾವು ನಕ್ಕಿ ಮತ್ತು ನಗಿಸಿಯನ್ನು ಹೋಗ್ತಿದ್ದೀವಿ. ಇದು ನಮ್ಮ ದೇಹಕ್ಕೆ ಬಹಳ ಆರೋಗ್ಯಕರ ವಿಷಯ. ಮತ್ತು ಈ ಒಂದು ವೇದಿಕೆ, ಈ ಇಂಥ ಒಂದು ರಂಗ ವೇದಿಕೆ ಮುಖಾಂತರ ಅನೇಕ ನಟರು ನಮ್ಮ ರಾಜ್ಯ ಅಲ್ಲದೆ ಇಡೀ ದೇಶದಲ್ಲಿ ಸಹಿತ ಹೆಸರುವಾಸಿ ಆಗ್ತಕ್ಕಂಥ ನಟರು ಇಂಥ ಒಂದು ವೇದಿಕೆ ಮುಖಾಂತರ ಹೋದಂಥ ನಟರಾಗಿದ್ದಾರೆ. ಈ ಒಂದು ವೇದಿಕೆ ಅನೇಕ ನಟರನ್ನು ತಯಾರು ಮಾಡ್ತಕ್ಕಂಥ ಒಂದು ವೇದಿಕೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಏಕೆಂದರೆ ಇಂಥ ವೇದಿಕೆಯಲ್ಲಿ ಇಂಥ ಒಂದು ಇದರಲ್ಲಿ ನಾಟ್ಯವನ್ನು ಅವರು ನಟನೆಯನ್ನು ಮಾಡಿ ಮುಂದೆ ದೊಡ್ಡ ಸ್ಥಾನದಲ್ಲಿ ಹೋದರಂತಂದ್ರೆ ಅವರು ಅತಿ ಹೆಚ್ಚಿನ ಒಂದು ಅವರು ಬೆಳೀತಾರೆ ಅಂತ ಹೇಳಿ ನನ್ನ ಭಾವನೆ. ಏಕೆಂದರೆ ಇತ್ತಿತ್ತಲಾಗ ನಾವು ನೋಡ್ತಾ ಇದ್ದೀವಿ, ಸಡನ್ ಆಗಿ ಪಿಕ್ಚರ್ ಬರ್ತಾರ, 1-2 ಪಿಕ್ಚರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ನೆನಪು ಇರೋಂಗಿಲ್ಲ. ಆದ್ರೆ ಈಗ ಇಂಥ ಒಂದು ಸ್ಥಳದಿಂದ ಏನು ನಟನೆ ಮಾಡಿ ಏನು ಮುಂದಕ್ಕೆ ಹೋಗಿದ್ದಾರೆ, ಅವ್ರು ಯಾವಾಗಲೂ ಅವ್ರು ಇಲ್ಲದಿದ್ದರೂ ಸಹಿತ ಅವ್ರ ದಿವಂಗತ ಆದ ನಂತರ ಸಹಿತ ಅವ್ರ ಹೆಸರು ಯಾವಾಗಲೂ ನೆನೆಸ್ತೀವಿ. ಅಂತ ಒಂದು ವೇದಿಕೆದು, ನಟರನ್ನು ಬೆಳೆಸ್ತಕ್ಕಂಥ ವೇದಿಕೆದು. ನೀವು ನಾವು ಕಲಬುರಗಿ ಜನರು ತಮಗೆ ಯಾವಾಗಲೂ ನಾವು ತಮ್ಮ ಜೊತೆಗಿರ್ತೀವಿ. ತಮ್ಮ ಸಂಸ್ಥೆಗೆ ನಾವು ಕೈಲಾದಷ್ಟು ಸಾಧ್ಯವಾದಷ್ಟು ನಾವು ಸಹಾಯ ಮಾಡ್ತೀವಿ ಮತ್ತು ಜನರಿಗೆ ಸಹಿತ ನಾವು ಹೇಳ್ತೀವಿ, ಒಳ್ಳೆ ಒಂದು ಕಂಪನಿ ಇದೆ, ಹೋಗಿ ನಾಟಕ ನೋಡ್ರಿ ಅಂತ ಹೇಳ್ತೀವಿ. ತಮ್ಮ ಬೆಳೆಸಲಿಕ್ಕೆಲ್ಲ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಇಲ್ಲಿ ಕರೆಸಿ ಸನ್ಮಾನಿಸಿ ಮಾತಾಡೋ ಅವಕಾಶ ಕೊಡೋದು ತಮ್ಮೆಲ್ಲರೂ ನಮಸ್ಕಾರ. ಜೈ ಹಿಂದ್. ಎಲ್ಲ ಕಲಾವಿದರು ನಮ್ಮ ತಂದೆಯವರು ಬರಬೇಕಾಗಿತ್ತು. ಅವ್ರು ಬೆಂಗಳೂರಲ್ಲಿ ಗುರುವಾರ ಬೆಂಗಳೂರಲ್ಲಿ ಮೀಟಿಂಗ್ ಇರುತ್ತದೆ. ಆದ ಕಾರಣ ಬೆಂಗಳೂರಿದ್ದಾರೆ. ಹಾಗೂ ನಿಮ್ಮೆಲ್ಲರೂ ಗುರುತಿದಂತೆ ನಮ್ಮ ತಂದೆಯವರು ಯಾವತ್ತೂ
ಕಲಾವಿದರಿಗೆ ತುಂಬ ಪ್ರೋತ್ಸಾಹ. ಅವರು ಕೂಡ ಕಾಲೇಜಲ್ಲಿ ತುಂಬ ಕಲೆಗಳು ಮಾಡಿದ ಅಂತ ಹೇಳಿದ್ದಾರೆ. ಎಲ್ಲ ಅವ್ರ ಫ್ರೆಂಡ್ಸ್ ನಾನು ಕೇಳಿದ್ದೀನಿ, ಬಟ್ ನೋಡಿಲ್ಲ. ಆದ್ರೆ ನಾ ಶರಣಬಸವೇಶ್ವರ ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಒಂದು ಕಂಪನಿ ಮೇಲೆ ಮುಂದೆ ದೊಡ್ಡ ಮಟ್ಟಕ್ಕೆ ಬೆಳೆದು ಇಡೀ ನಮ್ಮ ದೇಶದಲ್ಲಿ ಒಂದು ಹೆಸರಾಗಂತ ಆ ಶರಣ ಬೆಳೆಯುವಂತ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಸೋದರಾದ ಬಸವರಾಜ್ ದೇಶಮುಖ್ ಕಣ್ಣರು, ನಮ್ಮ ಶರಣಬಸವೇಶ್ವರ ಸಂಸ್ಥೆಯ ಕಾರ್ಯದರ್ಶಿಗಳು, ಹಿರಿಯರು ಮತ್ತು ಅಕ್ಕಾಜಿಯವರು ಮತ್ತು ಎಲ್ಲ ವೇದಿಕೆ ಮೇಲೆ ಇದ್ದಂಥ ನನ್ನ ಸೋದರರು ಮತ್ತು ಎಲ್ಲರಿಗೂ ನಮಸ್ಕರಿಸುತ್ತಾ, ನಾನು ಹೋದ ವರ್ಷ ಹುಬ್ಳಿಗೆ ಹೋಗಿದ್ದೆ ಪಾಪೂರ್ ನಾಟಕ ನೋಡಕ್ಕೆ. ನಮ್ಮ ಸಂಗಡಿಗರು ನಾವು ಅವತ್ತು ಅವ್ರಿಗೆ ಭೇಟಿಯಾಗಿ ನಾಟಕ ನೋಡಿದ್ವಿ. ನಾನಂತೂ ಭಾಳ ನಾಟಕ ನೋಡ್ತೀನಿ, ನಿಮ್ಗೆಲ್ಲರಿಗೂ ಗೊತ್ತದ. ಇಡೀ ಕರ್ನಾಟಕದ ಯಾವಾಗ ಎಲ್ಲಿ ಹೋದವ್ರು ಭೀ ಅದೇ ಕನಸರು ಒಂದ್ಸಲ ನೋಡಿ ಬರ್ತಿದ್ದೇವೆ ನಾವು ಶಾಂತಕುಮಾರ್ ಅವರು. ಹಾಗೆ ಹುಬ್ಳಿಗೆ ಹೋದಾಗ ನೋಡಿದ್ವಿ, ಇಂಥ ನಾಟಕ ಎಲ್ಲಿ ನೋಡಿಲ್ಲ ನಾವು. ಕರೆನೆ ಹೇಳ್ಬೇಕಾದ್ರೆ ನಾವು ಕಲಬುರಗಿದವರು ಭಾಳ ಧನ್ಯ. ಯಾಕಂದ್ರೆ ಅವ್ರು ನೋಡಿ ಮತ್ತೊಬ್ಬರು ನಾಟಕದವ್ರನ್ನು ಕಂಪ್ನಿದವ್ರನ್ನು ಕಲಿಬೇಕು. ಹಂಗೆ ನಾವು ಹಿಂಗೆ ಮಾಡ್ಬೇಕಂತ. ಹಂಗೆ ಅವರು ಸಣ್ಣಾಗಿದ್ದೆ ಪಾಪವರು ಅವ್ರ ಟೀಮ ಭಾಳ ಒಳ್ಳೆಯ ಒಂದು ನಾಟಕ ಮಾಡ್ತಾರೆ. ಅದು ನೋಡಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ನೀವು ಕಲಬುರಗಿಗೆ ಬರ್ಬೇಕ್ರಿ ಅಂತೇಳಿ. ಯಾಕಂದ್ರೆ ನಮ್ಮ ಕಲಬುರಗಿ ಇಂಥ ಎಲ್ಲ ಕಲಾವಿದರಿಗೆ ಬೆಳೆಸ್ಯದ, ನೀವು ಬಂದರೆ ಭಾಳ ಚಲೋ ಆಗ್ತದೆ. ಮತ್ತು ಎಲ್ಲರಿಗೆ ನಮ್ಮ ನಾಟಕ ಪ್ರೇಮಿಗಳಿಗೆ ಚೆನ್ನಾಗಿ ಆಗ್ತದೆ. ತಾವು ಬರ್ಬೇಕಂದಾಗ ಅವ್ರು ಸತತವಾಗಿ ನನಗೆ ಒಂದು ವರ್ಷದಿಂದ ಕಾಂಟ್ಯಾಕ್ಟ್ ಮಾಡ್ಕೊತಾ, ನಾನು ಬರ್ತೀನಿ ನೀವು ಹೇಳಿದ್ಕೀವಿ ಅಂತೇಳಿ ಈಗ ಬಂದು ಅಣ್ಣವ್ರ ಬಳಿ ಭೇಟಿಯಾಗಿ, ಅವರಿಗೆ ಭೇಟಿಯಾಗಿ ಶರಣಬಸವೇಶ್ವರ ಆಶೀರ್ವಾದ ತಗೊಂಡು ಜಾಗ ಇಸ್ಕೊಟ್ಟಿವಿ. ಅಣ್ಣವರು ಅವ್ರು ಕೇಳಿದಷ್ಟು ರೊಕ್ಕಕ್ಕೆ ಅವ್ರಿಗೆ ಜಾಗ ಕೊಟ್ಟಿದ್ದಾರೆ. ನೀವು ಎಷ್ಟು ಅಷ್ಟೇ ಕೊಡ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಶರಣಬಸವೇಶ್ವರ ಎಲ್ಲರಿಗೂ ಈ ಕಲ್ಯಾಣ ನಾಡಿನ ಇಡೀ ಕರ್ನಾಟಕದಾಗೆ ಎಲ್ಲರಿಗೂ ದಾಸೋಹ ಕೊಟ್ಟಂಥ ಗುಡಿ. ಇವರಿಗೂ ಕೂಡ ಎಲ್ಲರ ಆಶೀರ್ವಾದ ಇರಲಿ. ನಮ್ಮ ಪ್ರೇಕ್ಷಕರೇ ಅವರಿಗೆ ಅಂದ್ರಲ್ಲ ಲಕ್ಷ್ಮೀ ಇದ್ದಂಗಂತ. ಅದಕ್ಕೆ ನಾವೆಲ್ಲರೂ ಕೂಡ ಅವ್ರು ಪ್ರಚಾರ ಮಾಡಿದ್ರೆ ಅವರು ಇನ್ನೂ ಮುಂದಕ್ಕೆ ಹೋಗ್ತಾರೆ. ನಮ್ಮೆಲ್ಲರ ಆಶೀರ್ವಾದದೊಂದಿಗೆ ಅವರಿಗೆ ಶುಭಾಶಯ ಹೇಳುತ್ತಾ, ಅವರು ಸೋದರಿಯಾದ ಕನಕಲಕ್ಷ್ಮಿ ಅವರಿಗೂ ಪಾಪು ಅವರಿಗೂ ಎಲ್ಲರಿಗೂ ಅವರ ಟೀಮಿಗೂ ಇನ್ನೊಮ್ಮೆ ಶುಭಾಶಯ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೀನಿ. ನಮಸ್ಕಾರ.